ಪರಶುರಾಮ ಸೃಷ್ಟಿಯ ಸಪ್ತ ಮೋಕ್ಷ ಕ್ಷೇತ್ರಗಳಲ್ಲಿ ಕೊಡಚಾದ್ರಿ ಬೆಟ್ಟದ ತಪ್ಪಲಿನಲ್ಲಿರುವ ಶ್ರೀ ಮೂಕಾಂಬಿಕಾ ದೇವಿಯ ನೆಲೆಬೀಡಾದ ಕೊಲ್ಲೂರು ಕರ್ನಾಟಕದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಲ್ಲಿ ವಿಶೇಷವಾದ ಹೆಸರನ್ನು ಮಾಡಿದೆ. ಈ ಪುಣ್ಯಕ್ಷೇತ್ರದಲ್ಲಿ ಶ್ರೀ ಮೂಕಾಂಬಿಕಾ ದೇವಿಯನ್ನು ಸ್ವಯಂ ಉದ್ಭವಲಿಂಗದ ರೂಪದಲ್ಲಿ ಪೂಜಿಸಲಾಗುತ್ತೆ. ಕರ್ನಾಟಕದ ದತ್ತಿ ಇಲಾಖೆಯ ಅಧೀನದಲ್ಲಿರುವ ಅತ್ಯಂತ ಶ್ರೀಮಂತ ದೇವಸ್ಥಾನಗಳಲ್ಲಿ ಕೊಲ್ಲೂರಿನ ಶ್ರೀ ಮೂಕಾಂಬಿಕಾ ದೇವಿಯ ದೇವಸ್ಥಾನವು 2ನೇ ಸ್ಥಾನದಲ್ಲಿದೆ ಅನ್ನೋದು ವಿಶೇಷ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಶಿವ ಮತ್ತು ಇದು ನನ್ನ ಸುಂದರ ಕುಟುಂಬ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಸೌಪರ್ಣಿಕಾ ನದಿಯ ದಂಡೆಯ ಮೇಲೆ ನಿರ್ಮಿತವಾಗಿರುವ ಕೊಲ್ಲೂರಿನ ಶ್ರೀ ಮೂಕಾಂಬಿಕಾ ದೇವಿಯ ದೇವಸ್ಥಾನದ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಾವು ಕುಂದಾಪುರದಿಂದ ಕೊಲ್ಲೂರಿಗೆ ಬರ್ತಾ ಇದ್ದಾಗ ನಮಗೆ ಮೊದಲು ಎದುರಾದದ್ದು ಈ ಭವ್ಯವಾದ ಕಮಾನು. ಇದು ಕೊಲ್ಲೂರಿನ ಮಹಾದ್ವಾರ. ದಟ್ಟವಾದ ಕಾಡಿನ ನಡುವೆ ಸುಂದರವಾದ ಬಣ್ಣಗಳಿಂದ ಅಲಂಕಾರಗೊಂಡಿರುವ ಇದನ್ನ ಡ್ರೋನ್ ವಿಡಿಯೋದಲ್ಲಿ ನೋಡೋದೇ ಚಂದ. ಎಲ್ಲರಂತೆ ನಾವು ಕೂಡ ಇಲ್ಲಿ ನಿಂತು ಫೋಟೋ ತೆಗೆಸಿಕೊಂಡ ನಂತರವೇ ಕೊಲ್ಲೂರಿನ ಕಡೆಗೆ ಹೊರಟದ್ದು. ಕೊಲ್ಲೂರನ್ನು ಪ್ರವೇಶಿಸಿದ ನಂತರ ದೇವಸ್ಥಾನದ ಕಡೆಗೆ ಬರುವಾಗ ದಾರಿಯ ಮಧ್ಯದಲ್ಲೇ ಮಾರಿದೇವಿ ಗುಡಿ ಸಿಗುತ್ತೆ. ಇದರ ಪಕ್ಕದಲ್ಲೇ ಇರುವ ದಾರಿಯಲ್ಲಿ ನಾವು ಸ್ವಲ್ಪ ದೂರ ಬಂದ್ರೆ ನಾವು ಈ ಕ್ಷೇತ್ರದ ಮತ್ತೊಂದು ವಿಶೇಷವಾದ ಸೌಪರ್ಣಿಕಾ ನದಿಯ ದಂಡೆಗೆ ಬರ್ತೀವಿ. ದೇವಸ್ಥಾನದ ಆಡಳಿತ ಮಂಡಳಿ ಈ ನದಿಯ ದಂಡೆಯನ್ನು ಇಲ್ಲಿಗೆ ಬರುವ ಭಕ್ತಾದಿಗಳಿಗೆ ಅನುಕೂಲವಾಗುವಂತೆ ನಿರ್ಮಾಣ ಮಾಡಿದ್ದು ಸ್ವಾಗತಾರ್ಹ. ನಾವು ನದಿಯ ದಂಡೆಯ ಬಳಿ ಬಂದಾಗ ಸೌಪರ್ಣಿಕಾ ನದಿಯು ಸೌಮ್ಯ ಸ್ವರೂಪದಿಂದ ಹರಿಯೋದನ್ನ ನೋಡಿದ್ವಿ. ದಟ್ಟವಾಗಿ ಬೆಳೆದಿರುವ ಮರಗಳ ಅಡಿಯಿಂದ ಹಾದು ಹೋಗುವ ಸೌಪರ್ಣಿಕಾ ನದಿಯ ನೋಟ ಅತ್ಯಂತ ಮನಮೋಹಕವಾಗಿದ್ದು ಇಲ್ಲಿನ ಪರಿಸರ ಮನಸ್ಸಿಗೆ ಮುದ ನೀಡುತ್ತೆ. ಕೊಡಚಾದ್ರಿ ಪರ್ವತದ ಶಿಖರದಲ್ಲಿ ಹುಟ್ಟಿ ಕೊಲ್ಲೂರಿನ ಮೂಲಕ ಹರಿದು ಅರಬ್ಬಿ ಸಮುದ್ರವನ್ನು ಸೇರುವ ಈ ನದಿಯು ಅನೇಕ ವಿಶೇಷತೆಗಳನ್ನು ಒಳಗೊಂಡಿದೆ. ಪುರಾಣದ ಪ್ರಕಾರ ಹಿಂದೆ ಈ ನದಿಯ ದಂಡೆಯ ಮೇಲೆ ಸುಪರ್ಣ ಎನ್ನುವ ಗರುಡ ಪಕ್ಷಿಯು ತಪಸ್ಸನ್ನು ಮಾಡಿ ಮೋಕ್ಷ ಪಡೆಯಿತಂತೆ. ಹಾಗಾಗಿ ಈ ನದಿಗೆ ಸೌಪರ್ಣಿಕಾ ನದಿ ಅನ್ನುವ ಹೆಸರು ಬಂತು. ಈ ನದಿಯ ನೀರು 64 ಔಷಧೀಯ ಗುಣಗಳನ್ನು ಹೊಂದಿದ್ದು ಇದರಲ್ಲಿ ಮಿಂದೆದ್ರೆ ಚರ್ಮರೋಗದಂತಹ ಹಲವಾರು ಕಾಯಿಲೆಗಳು ವಾಸಿಯಾಗ್ತವೆ ಅಂತ ನಂಬಲಾಗುತ್ತೆ. ಶ್ರೀ ಮೂಕಾಂಬಿಕೆಯ ದರ್ಶನಕ್ಕೆ ಬರುವ ಭಕ್ತರು ದೇವಿಯ ದರ್ಶನ ಪಡೆಯುವ ಮೊದಲು ಈ ನದಿಯಲ್ಲಿ ಮಿಂದೆದ್ದು ಹೋಗಬೇಕು ಅನ್ನೋದು ಇಲ್ಲಿನ ಸಂಪ್ರದಾಯ. ನದಿಯ ದಂಡೆಯ ಪಕ್ಕದಲ್ಲೇ ಸಂಪ್ರೆ ಶ್ರೀ ಗಣಪತಿ ದೇವಸ್ಥಾನ ಇದೆ. ನಾವು ಮಧ್ಯಾಹ್ನದ ಸಮಯದಲ್ಲಿ ಬಂದಿದ್ರಿಂದಲೋ ಏನೋ ನಾವು ಬಂದಾಗ ಈ ದೇವಸ್ಥಾನವನ್ನು ಮುಚ್ಚಲಾಗಿತ್ತು. ಸೌಪರ್ಣಿಕಾ ನದಿಯನ್ನು ನೋಡಿದ ಮೇಲೆ ನಾವು ಅಲ್ಲಿಂದ ಕೊಲ್ಲೂರಿಗೆ ಬಂದು ರೂಮ್ ಬುಕ್ ಮಾಡಿಕೊಂಡು ರೆಡಿಯಾಗಿ ದೇವಸ್ಥಾನದ ಕಡೆಗೆ ಬಂದ್ವಿ. ಇದು ದೇವಸ್ಥಾನದ ಒಳಗೆ ಹೋಗುವ ಮುಖ್ಯ ಗೇಟು. ಇಲ್ಲಿಗೆ ಬರುವ ಭಕ್ತಾದಿಗಳೆಲ್ಲ ಇಲ್ಲಿಂದಲೇ ದೇವಸ್ಥಾನದ ಒಳಗೆ ಹೋಗಬೇಕು. ಈ ಗೇಟಿನ ಸುತ್ತೆಲ್ಲ ಸಾಕಷ್ಟು ಲಾಡ್ಜ್ಗಳು, ಹೋಟೆಲ್ಗಳು ಮತ್ತು ಅಂಗಡಿ ಮಳಿಗೆಗಳು ಇವೆ. ನಾವು ಗೇಟನ್ನು ದಾಟ್ಕೊಂಡು ಮುಂದೆ ಬಂದಾಗ ಅಲ್ಲೇ ಪಕ್ಕದಲ್ಲೇ ದೇವಸ್ಥಾನದ ಮಾಹಿತಿ ಕೇಂದ್ರ ಇದೆ. ಇಲ್ಲಿಗೆ ಬರುವ ಭಕ್ತಾದಿಗಳು ದೇವಸ್ಥಾನದ ಬಗ್ಗೆ ಯಾವುದಾದ್ರೂ ಮಾಹಿತಿ ಬೇಕು ಅಂದರೆ ಅದರ ಬಗ್ಗೆ ಇಲ್ಲಿ ಮಾಹಿತಿ ಪಡೆಯಬಹುದು. ಇದರ ಪಕ್ಕದಲ್ಲೇ ದೇವಸ್ಥಾನದ ಪೂಜೆಯ ಎಲ್ಲ ವಿವರಗಳನ್ನು ಬೋರ್ಡ್ನಲ್ಲಿ ಹಾಕಿದ್ದಾರೆ. ಇದರ ಪಕ್ಕದಲ್ಲೇ ದೇವಸ್ಥಾನಕ್ಕೆ ಹೋಗುವ ಸರತಿ ಸಾಲು ಶುರುವಾಗುತ್ತೆ. ಬಿಡುವಿನ ದಿನಗಳಲ್ಲಿ ನೀವು ನೇರವಾಗಿ ದೇವಸ್ಥಾನದ ಮುಖ್ಯ ಬಾಗಿಲಿನ ಬಳಿಗೆ ಹೋಗ್ಬೋದು. ಆದರೆ ಹಬ್ಬ ಹರಿದಿನಗಳಲ್ಲಿ ಇಲ್ಲಿಂದಲೇ ಸರತಿ ನಿಲ್ಬೇಕಾಗತ್ತೆ. ಹಾಗೆ ಮುಂದಕ್ಕೆ ನಡ್ಕೊಂಡು ಬರುವಾಗ ನಮಗೆ ಹಲವಾರು ಬಿಲ್ಡಿಂಗ್ಗಳು ಕಾಣಿಸಿದ್ವು. ಇವುಗಳಲ್ಲಿ ಹಲವಾರು ಹೋಟೆಲ್ಗಳು, ಅತಿಥಿ ಗೃಹಗಳು, ಬ್ಯಾಂಕು ಮತ್ತು ಅಂಗಡಿ ಮುಂಗಟ್ಟುಗಳು ಕೂಡ ಇದೆ.
ಕೊಲ್ಲೂರಿಗೆ ಪ್ರತಿದಿನವೂ ಸಾವಿರಾರು ಭಕ್ತರು ದೇವಿಯ ದರ್ಶನಕ್ಕೆಂದು ಆಗಮಿಸೋದ್ರಿಂದ ಇಲ್ಲಿನ ಆಡಳಿತ ಮಂಡಳಿ ಹಲವಾರು ವಸತಿ ಗೃಹಗಳನ್ನು ನಿರ್ಮಿಸಿದೆ. ಸೌಪರ್ಣಿಕ ಅತಿಥಿ ಗೃಹ, ಲಲಿತಾಂಬಿಕಾ ಅತಿಥಿ ಗೃಹ, ಮಾತಾ ಅತಿಥಿ ಗೃಹ, ಗೋಯಂಕಾ ಅತಿಥಿ ಗೃಹ ಇವುಗಳಲ್ಲಿ ಹೆಚ್ಚು ಪ್ರಸಿದ್ಧಿ. ಅಷ್ಟೇ ಅಲ್ಲದೆ ದೇವಾಲಯದ ಸುತ್ತಲೂ ಹಲವಾರು ಪ್ರೈವೇಟ್ ಹೋಟೆಲ್ಗಳು ಕೂಡ ಇವೆ. ಇವುಗಳನ್ನೆಲ್ಲ ದಾಟಿಕೊಂಡು ನಾವು ರೋಡಿನ ಮೂಲೆಗೆ ಬಂದರೆ ನಮಗೆ ಬಲಮುರಿ ಗಣಪತಿ ದೇವಸ್ಥಾನ ಸಿಗುತ್ತೆ. ಅಲ್ಲಿಂದ ನಾವು ಮುಂದಕ್ಕೆ ಬಂದರೆ ದೇವಸ್ಥಾನದ ಮುಖ್ಯ ದ್ವಾರದ ಕಡೆಗೆ ಬರ್ತೀವಿ. ಇಲ್ಲಿ ದೇವಸ್ಥಾನದ ಮುಂಭಾಗದಲ್ಲೇ ಮತ್ತೊಂದು ಮಾಹಿತಿ ಕೇಂದ್ರ ಮತ್ತು ಲಗೇಜ್ ರೂಮ್ ಇದೆ. ಇವುಗಳ ಮುಂದೆ ಇರೋದೇ ಶ್ರೀ ಮೂಕಾಂಬಿಕಾ ದೇವಿಯ ಭವ್ಯವಾದ ದೇವಸ್ಥಾನ. ಸುಮಾರು 1200 ವರ್ಷಗಳಷ್ಟು ಇತಿಹಾಸ ಹೊಂದಿರುವ ಈ ದೇವಸ್ಥಾನವು ಕರ್ನಾಟಕದ ಅತ್ಯಂತ ಪುರಾತನ ದೇವಾಲಯಗಳಲ್ಲಿ ಒಂದು ಎಂದು ಹೆಸರು ಮಾಡಿದೆ. ದೇವಾಲಯದ ಕಲ್ಲಿನ ರಚನೆಯನ್ನು 11ನೇ ಶತಮಾನದಲ್ಲಿ ಹೊಸಂಗಡಿ ರಾಜವಂಶದ ವೆಂಕಣ್ಣ ಸಾವಂತ ಎಂಬ ದೊರೆ ನಿರ್ಮಿಸಿದರು. ನಂತರ ಹಲವಾರು ಶತಮಾನಗಳಿಂದ ಸ್ಥಳೀಯ ರಾಜರನ್ನೊಳಗೊಂಡು ಕೆಳದಿ ರಾಜವಂಶದ ಪ್ರಸಿದ್ಧ ರಾಜರಾದ ಶಂಕಣ್ಣ ನಾಯಕ ಮತ್ತು ಶಿವಪ್ಪ ನಾಯಕರು ಈ ದೇವಾಲಯಕ್ಕೆ ಉದಾರವಾಗಿ ದೇಣಿಗೆ ನೀಡಿ ಮತ್ತು ನವೀಕರಣಗಳನ್ನು ಮಾಡಿಸುವ ಮೂಲಕ ಇದರ ಭವ್ಯತೆಗೆ ಸ್ಫೂರ್ತಿಯಾಗಿದ್ದಾರೆ. ದೇವಾಲಯದ ಮುಂಭಾಗದಲ್ಲಿ ಅಗ್ನಿತೀರ್ಥ ಎನ್ನುವ ಸಣ್ಣ ನದಿ ಹರಿಯುತ್ತೆ. ಇದು ಮುಂದೆ ಸೌಪರ್ಣಿಕಾ ನದಿಯನ್ನ ಸೇರಿಕೊಳ್ಳುತ್ತೆ. ದೇವಸ್ಥಾನದ ಮುಂಭಾಗದಲ್ಲೇ ಇರುವ ಈ ಸಣ್ಣ ಕೊಟ್ಟಿಗೆಯಲ್ಲಿ ಹಸುವೊಂದು ಕೆಲವೇ ದಿನಗಳಷ್ಟು ದೊಡ್ಡದಾದ ಸಣ್ಣ ಕರುವಿನೊಂದಿಗೆ ಭಕ್ತಾದಿಗಳ ಗಮನ ಸೆಳೀತಾ ಇತ್ತು. ವೀಕ್ಷಕರೇ, ನಾವೀಗ ದೇವಾಲಯದ ಒಳಗೆ ಹೋಗೋಣ. ನಾವು ದೇವಾಲಯದ ಮುಖ್ಯ ದ್ವಾರವನ್ನು ದಾಟಿ ಒಳಗೆ ಬಂದಾಗ ಇಲ್ಲಿನ ಒಳಾಂಗಣಕ್ಕೆ ಬರ್ತೀವಿ. ನಾವು ದಾಟಿ ಬಂದ 2 ಅಂತಸ್ತಿನ ಮುಖ್ಯ ದ್ವಾರ ಒಳಗಿನಿಂದ ಹೆಚ್ಚು ಆಕರ್ಷಣೆ ಮೂಡಿಸುತ್ತೆ. ಇದರ ವಿನ್ಯಾಸ ಮತ್ತು ವಾಸ್ತುಶಿಲ್ಪ ನೋಡುಗರ ಮನಸೂರೆಗೊಳ್ತವೆ. ಇದರ ಒಂದು ಮೂಲೆಯಲ್ಲಿ ಒಂದು ಬೃಹದಾಕಾರದ ಡೋಲು ಇದೆ. ಇದನ್ನ ಪೂಜೆ ಸಮಯದಲ್ಲಿ ಬಳಸಲಾಗುತ್ತೆ. ದೇವಸ್ಥಾನದ ಮುಂದೆ ನಾವು ಒಂದು ಎತ್ತರದ ದೀಪಸ್ತಂಭವನ್ನು ಕಾಣಬಹುದು. ಇದನ್ನು ಪ್ರತಿದಿನವೂ ಸಂಜೆಯ ದೀಪಾರಾಧನೆ ಸೇವೆಯ ವೇಳೆಯಲ್ಲಿ ದೀಪಗಳಿಂದ ಅಲಂಕಾರಗೊಳಿಸಲಾಗುತ್ತೆ. ದೊಡ್ಡ ಆಮೆಯ ಬೆನ್ನ ಮೇಲೊಂದು ಆನೆ, ಅದರ ಮೇಲೆ ನಿಂತಂತೆ ನಿರ್ಮಿಸಲಾಗಿರುವ ಕಂಬದ ವಿನ್ಯಾಸ ನಿಜಕ್ಕೂ ವಿಸ್ಮಯಕಾರಿ. ಇದರ ಮುಂದೆಯೇ ಚಿನ್ನಲೇಪಿತ ಧ್ವಜಸ್ತಂಭವಿದೆ. ಇದರ ಮೇಲೆ ನಾವು ದೇವಿ ಲಕ್ಷ್ಮಿ, ದೇವಿ ಸರಸ್ವತಿ ಮತ್ತು ದೇವಿ ಪಾರ್ವತಿಯರ ಅದ್ಭುತ ಕೆತ್ತನೆಗಳನ್ನ ಕಾಣಬಹುದು. ನಂತರ ನಮಗೆ ಕಾಣೋದೆ ದೇವಿ ಮೂಕಾಂಬಿಕೆಯ ಭವ್ಯ ದೇಗುಲ. ಆಯತಾಕಾರದಲ್ಲಿರುವ ಈ ವಿಶೇಷ ದೇವಾಲಯವು ವಾಸ್ತುಪುರುಷ ಮಂಡಲದ ಪ್ರಕಾರವಾಗಿ ನಿರ್ಮಿತವಾಗಿದೆ. ಕರ್ನಾಟಕದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾಗಿರುವ ಈ ದೇವಾಲಯಕ್ಕೆ ಪ್ರತಿದಿನವೂ ಸಾವಿರಾರು ಭಕ್ತರು ಭೇಟಿ ಕೊಡ್ತಾರೆ. ಹಬ್ಬ ಹರಿದಿನಗಳ ಸಂದರ್ಭಗಳಲ್ಲಿ ಇಲ್ಲಿಗೆ ಬರುವ ಭಕ್ತರ ಸಂಖ್ಯೆ 20ರಿಂದ 30 ಸಾವಿರದವರೆಗೂ ಹೆಚ್ಚುತ್ತೆ. ದೇವಸ್ಥಾನದ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋ ಮೊದಲು ನಾನು ನಿಮಗೆ ಇಲ್ಲಿನ ಒಳಾಂಗಣದ ಸಂಪೂರ್ಣ ಪ್ರವಾಸ ಮಾಡಿಸಿಬಿಡ್ತೀನಿ. ದೇವಾಲಯದ ಬಲ ಮುಂಭಾಗದಲ್ಲಿ ಸೇವಾ ಕೌಂಟರ್ ಇದೆ. ಅದರ ಪಕ್ಕದಲ್ಲೇ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನ ಇದೆ. ಅದರ ಪಕ್ಕದಲ್ಲಿ ಒಂದು ಸಣ್ಣ ಯಾಗಶಾಲೆ ಇದೆ. ಅದರ ನಂತರ ಸಿಗೋದು ಸರಸ್ವತಿ ಮಂಟಪ. ಇಲ್ಲಿ ನಡೆಯುವ ದೇವಿಯ ಪೂಜಾ ಕ್ರಿಯೆಗಳಲ್ಲಿ ಈ ಮಂಟಪಕ್ಕೆ ವಿಶೇಷ ಸ್ಥಾನಮಾನವಿದೆ. ಇಲ್ಲಿ ಪ್ರತಿದಿನವೂ ನಡೆಯುವ ಪೂಜೆಯ ಸಮಯದಲ್ಲಿ ದೇವಿಯನ್ನು ದೇವಾಲಯದ ಅಂಗಣದಲ್ಲಿ ಮೆರವಣಿಗೆ ಮಾಡಿದ ನಂತರ ಈ ಸರಸ್ವತಿ ಮಂಟಪದಲ್ಲಿ ಕೂರಿಸಿ ಪೂಜಿಸಲಾಗುತ್ತೆ.
ನಂತರ ದೇವಿಯನ್ನು ಗರ್ಭಗುಡಿಗೆ ಕೊಂಡೊಯ್ಯಲಾಗುತ್ತೆ. ಇಲ್ಲಿ ನಡೆಯುವ ಮತ್ತೊಂದು ಸೇವೆ ಅಂದರೆ ಅದು ಮಕ್ಕಳ ವಿದ್ಯಾರಂಭ ಸೇವೆ ಅಥವಾ ಅಕ್ಷರಾಭ್ಯಾಸ. 3 ವರ್ಷದ ಒಳಗಿನ ಮಕ್ಕಳಿಗೆ ದೇವಿ ಸರಸ್ವತಿಯ ಸಮ್ಮುಖದಲ್ಲಿ ಕೂರಿಸಿ ಅವರಿಂದ ಅಕ್ಷರಗಳನ್ನು ಬರೆಸುವ ಮೂಲಕ ಅವರ ವಿದ್ಯಾರಂಭವನ್ನು ಮಾಡಲಾಗುತ್ತೆ. ದೇವಿ ಸರಸ್ವತಿಯು ವಿದ್ಯೆಯ ಅಧಿದೇವತೆಯಾಗಿರೋದ್ರಿಂದ ಹೀಗೆ ಮಾಡೋದ್ರಿಂದ ಮಕ್ಕಳು ಓದೋದ್ರಲ್ಲಿ ಮೇಲ್ಗೈ ಸಾಧಿಸ್ತಾರೆ ಅನ್ನೋದು ಜನರ ನಂಬಿಕೆ. ಹೀಗಾಗಿ ಪೋಷಕರು ತಮ್ಮ ಚಿಕ್ಕ ಮಕ್ಕಳನ್ನ ಕರೆತಂದು ಈ ಮಂಟಪದಲ್ಲಿ ಅವರ ವಿದ್ಯಾರಂಭವನ್ನ ಮಾಡಿಸ್ತಾರೆ. ಸರಸ್ವತಿ ಮಂಟಪದ ಪಕ್ಕದಲ್ಲೇ ಮತ್ತೊಂದು ಯಾಗಶಾಲೆ ಇದೆ. ಅಲ್ಲಿಂದ ನಾವು ಮುಂದಕ್ಕೆ ನಡ್ಕೊಂಡು ಬರುವಾಗ ಹಲವಾರು ಯಜ್ಞಕುಂಡಗಳನ್ನು ನೋಡ್ತೀವಿ. ಭಕ್ತಾದಿಗಳು ಇಲ್ಲೂ ಕೂಡ ಸೇವೆಗಳನ್ನ ಸಲ್ಲಿಸಬಹುದು. ಶ್ರೀ ಮೂಕಾಂಬಿಕೆಯ ದೇವಾಲಯದ ಹಿಂದಿನ ಭಾಗದಲ್ಲಿ ನಾವು ಹಲವಾರು ಸಣ್ಣ ದೇವಸ್ಥಾನಗಳನ್ನ ನೋಡ್ತೀವಿ. ಅದರಲ್ಲಿ ಮೊದಲಿಗೆ ಸಿಗೋದು ಈಶ್ವರನ ದೇವಸ್ಥಾನ. ಅದರ ನಂತರ ಶ್ರೀ ಪಾರ್ಥೇಶ್ವರ ಸ್ವಾಮಿಯ ದೇವಸ್ಥಾನವಿದೆ. ಅದರ ಪಕ್ಕದಲ್ಲಿ ಪಂಚಮುಖಿ ಗಣಪತಿಯ ದೇವಸ್ಥಾನವಿದೆ. ಅದಾದ್ಮೇಲೆ ನಮಗೆ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿಯ ದೇವಸ್ಥಾನ ಸಿಗುತ್ತೆ. ನಂತರ ನಾವು ನೋಡೋದು ಶ್ರೀ ನಂಜುಂಡೇಶ್ವರ ಸ್ವಾಮಿಯ ದೇವಸ್ಥಾನ. ನಾವೀಗ ಶ್ರೀ ಮೂಕಾಂಬಿಕಾ ದೇವಿಯ ದೇವಾಲಯದ ಹಿಂದಿನ ಭಾಗದಲ್ಲಿದ್ದೀವಿ. ಇಲ್ಲಿ ನೀವು ದೇವಾಲಯದ ಹಿಂದಿನ ಬಾಗಿಲನ್ನು ಕೂಡ ನೋಡಬಹುದು. ಇದರ ನಂತರ ನಮಗೆ ಸಿಗೋದು ತುಪ್ಪದ ದೀಪ ಹಚ್ಚುವ ಸ್ಥಳ. ಇಲ್ಲಿಗೆ ಬರುವ ಭಕ್ತಾದಿಗಳು ದೇವಿಗೆ ತುಪ್ಪದ ದೀಪ ಹಚ್ಚುವ ಮೂಲಕ ತಮ್ಮ ಮನೋಭಿಲಾಷೆಗಳನ್ನ ಪೂರೈಸೆಂದು ದೇವಿಯಲ್ಲಿ ಬೇಡಿಕೊಳ್ತಾರೆ. ದೇವಾಲಯಕ್ಕೆ ಬರುವ ಸಾಕಷ್ಟು ಭಕ್ತಾದಿಗಳು ಇಲ್ಲಿ ತುಪ್ಪದ ದೀಪವನ್ನು ಹಚ್ಚಿಯೇ ಮುಂದುವರಿಯೋದು. ಅದರ ಪಕ್ಕದಲ್ಲೇ ನಮಗೆ ಶ್ರೀ ಆಂಜನೇಯ ಸ್ವಾಮಿಯ ದೇವಸ್ಥಾನ ಸಿಗುತ್ತೆ. ಅದಾದ ಮೇಲೆ ಶ್ರೀ ವೆಂಕಟರಮಣ ಸ್ವಾಮಿಯ ದೇವಸ್ಥಾನವಿದೆ. ನಾವು ಮುಂದಕ್ಕೆ ಬರುವಾಗ ದೇವಾಲಯದ ಹಿಂದಿನ ಎಡಮೂಲೆಯಲ್ಲಿ ದೇವಿ ಮೂಕಾಂಬಿಕೆಯ ಚಿನ್ನದ ರಥವನ್ನು ನೋಡ್ತೀವಿ. ಇಲ್ಲಿ ಪ್ರತಿದಿನವೂ ಯಾರಾದರೂ ಭಕ್ತರೊಬ್ಬರು ದೇವಿಯ ಚಿನ್ನದ ರಥ ಎಳೆಯುವ ಸೇವೆಯನ್ನ ಮಾಡಿಸ್ತಾರೆ. ಹಾಗಾಗಿ ಇದನ್ನು ಪ್ರತಿದಿನವೂ ರಾತ್ರಿಯ ಪೂಜೆಯ ಸಮಯದಲ್ಲಿ ಹೊರತೆಗೆಯಲಾಗುತ್ತೆ. ನಂತರ ನಮಗೆ ಸೇವಾ ಸಂಕಲ್ಪ ಮಂಟಪ ಸಿಗುತ್ತೆ. ಇಲ್ಲೂ ಕೂಡ ಭಕ್ತಾದಿಗಳು ಸೇವೆಗಳನ್ನ ಪೂರೈಸಬಹುದು. ಅದರ ನಂತರ ನಾವು ಹಲವಾರು ಸೇವಾ ಕೌಂಟರ್ಗಳನ್ನ ನೋಡ್ತೀವಿ. ಇಲ್ಲಿ ಒಟ್ಟು 6 ಸೇವಾ ಕೌಂಟರ್ಗಳಿವೆ. ಇವುಗಳಲ್ಲಿ ಹಲವಾರು ಬುಕಿಂಗ್ ಕೌಂಟರ್ಗಳಿದ್ರೆ ಮತ್ತಲವು ಪ್ರಸಾದದ ಕೌಂಟರ್ಗಳಿವೆ. ಸೇವಾ ಕೌಂಟರ್ಗಳ ಪಕ್ಕದಲ್ಲಿರುವ ಈ ಕಟ್ಟಡದಲ್ಲಿ ನಾವು ಇಲ್ಲಿನ ಆಡಳಿತ ಕಚೇರಿ ಮತ್ತು ಅಧ್ಯಕ್ಷರ ಕಚೇರಿಗಳನ್ನ ನೋಡಬಹುದು. ಇಲ್ಲಿರುವ ಮಧ್ಯದ ಬಾಗಿಲಿನ ಮೂಲಕ ಹೋದರೆ ನಾವಿಲ್ಲಿನ ಭೋಜನ ಶಾಲೆಗೆ ಹೋಗ್ತೀವಿ. ಅಧ್ಯಕ್ಷರ ಕಚೇರಿಯ ಮುಂಭಾಗದಲ್ಲೇ ನಾವು ದೇವಿಯ ಬೆಳ್ಳಿಯ ಪಲ್ಲಕ್ಕಿಯನ್ನು ನೋಡ್ತೀವಿ. ಇಲ್ಲಿ ಪ್ರತಿದಿನವೂ ನಡೆಯುವ ಪೂಜೆಯ ಸಮಯದಲ್ಲಿ ದೇವಿಯನ್ನು ಈ ಪಲ್ಲಕ್ಕಿಯಲ್ಲಿ ಕೂರಿಸಿ ಮೆರವಣಿಗೆ ಮಾಡಲಾಗುತ್ತೆ. ನಂತರ ನಮಗೆ ಇಲ್ಲಿನ ಮರದ ರಥ ಸಿಗುತ್ತೆ. ಇದನ್ನ ಹೆಚ್ಚಾಗಿ ಮಧ್ಯಾಹ್ನದ ಪೂಜೆಯ ಸಮಯದಲ್ಲಿ ದೇವಿಯ ಮೆರವಣಿಗೆಗಾಗಿ ಉಪಯೋಗಿಸಲಾಗುತ್ತೆ. ನಾವು ಇಲ್ಲಿನ ಒಳಾಂಗಣದಲ್ಲಿ ಕಾಣುವ ಕೊನೆಯ ದೇವಸ್ಥಾನ ಶ್ರೀ ವೀರಭದ್ರ ಸ್ವಾಮಿಯ ದೇವಸ್ಥಾನ. ಶ್ರೀ ವೀರಭದ್ರ ಸ್ವಾಮಿಯು ಈ ಕ್ಷೇತ್ರದ ಕ್ಷೇತ್ರಪಾಲಕ. ವೀಕ್ಷಕರೇ, ನಾವೀಗ ದೇವಿಯ ಗರ್ಭಗುಡಿಯ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ದೇವಿ ಮೂಕಾಂಬಿಕೆಯು ಸ್ವಯಂಭೂ ಲಿಂಗರೂಪಿಯಾಗಿ ಪೂಜಿಸಲ್ಪಡ್ತಾಳೆ. ಈ ಉದ್ಭವ ಲಿಂಗದ ಮಧ್ಯದಲ್ಲಿ ಒಂದು ಚಿನ್ನದ ಗೆರೆ ಇದ್ದು ಅದು ಲಿಂಗವನ್ನು 2 ಅಸಮಾನ ಭಾಗಗಳಾಗಿ ವಿಭಜಿಸುತ್ತೆ. ಉದ್ಭವಲಿಂಗದ ಎಡಭಾಗವು ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿಯನ್ನು ಪ್ರತಿನಿಧಿಸಿದ್ರೆ, ಉದ್ಭವಲಿಂಗದ ಬಲಭಾಗವು ಮಹಾಬ್ರಹ್ಮ, ಮಹಾವಿಷ್ಣು ಮತ್ತು ಮಹಾಶಿವನನ್ನ ಪ್ರತಿನಿಧಿಸುತ್ತೆ. ಇದನ್ನು ಮಿಥುನ ಲಿಂಗ ಅಂತ ಕೂಡ ಕರೀತಾರೆ. ಆದರೆ ಈ ಉದ್ಭವಲಿಂಗದ ಎಡಗಡೆಯ ಭಾಗವು ಬಲಗಡೆಯ ಭಾಗಕ್ಕಿಂತ ಹೆಚ್ಚು ದೊಡ್ಡದಿರುವ ಕಾರಣ ಈ ಪುಣ್ಯಕ್ಷೇತ್ರವನ್ನು ಸ್ತ್ರೀ ಶಕ್ತಿಯ ಮೂಲ ಸ್ಥಳವಾಗಿ ಪರಿಗಣಿಸಲಾಗುತ್ತೆ.
ಹೀಗಾಗಿ ಇಲ್ಲಿ ದೇವಿಯನ್ನು ಆದಿಪರಾಶಕ್ತಿಯ ರೂಪವಾಗಿ ಪೂಜಿಸಲಾಗುತ್ತೆ. ಇಲ್ಲಿ ಪ್ರತಿದಿನ ಬೆಳಗಿನ 5 ಗಂಟೆಗೆ ನಡೆಯುವ ನಿರ್ಮಾಲ್ಯ ಪೂಜೆಯ ಸಮಯದಲ್ಲಿ ಭಕ್ತರಿಗೆ ಉದ್ಭವ ಲಿಂಗವನ್ನು ನೋಡುವ ಅವಕಾಶವಿದೆ. ಗರ್ಭಗುಡಿಯಲ್ಲಿ ಉದ್ಭವ ಲಿಂಗ ಮಾತ್ರವಲ್ಲದೆ ಶ್ರೀಚಕ್ರದ ಮೇಲೆ ಪದ್ಮಾಸನದ ಭಂಗಿಯಲ್ಲಿ ವಿರಾಜಮಾನಳಾಗಿರುವ ದೇವಿ ಮೂಕಾಂಬಿಕೆಯ ಭವ್ಯ ವಿಗ್ರಹವನ್ನು ಕೂಡ ನಾವು ನೋಡಬಹುದು. ಈ ವಿಗ್ರಹವನ್ನು ಶ್ರೀ ಆದಿಶಂಕರರು ಪ್ರತಿಷ್ಠಾಪಿಸಿದ್ರು. ಸಂಜೆ 6 ಗಂಟೆ ಆಗ್ತಾ ಇದ್ದ ಹಾಗೆ ಸಂಜೆಯ ಪೂಜೆಯ ತಯಾರಿಗಳು ಶುರುವಾಗಿಬಿಡ್ತವೆ. ಇಲ್ಲಿನ ಪೂಜೆಯ ಸಮಯದ ಮತ್ತೊಂದು ಆಕರ್ಷಣೆ ಅಂದರೆ ಅದು ದೀಪಾರಾಧನೆ. ಇದು ಕೂಡ ಇಲ್ಲಿ ಭಕ್ತರು ನಡೆಸಬಹುದಾದಂಥ ಒಂದು ಸೇವೆ. ಭಕ್ತರು ಟಿಕೆಟ್ ಕೌಂಟರ್ನಲ್ಲಿ ಈ ಸೇವೆಯ ಟಿಕೆಟ್ ಪಡಿಬಹುದು. ದೀಪಾರಾಧನಾ ಸಮಯದಲ್ಲಿ ದೀಪಸ್ತಂಭದ ಮೇಲೇರಿ ಸ್ತಂಭದ ಪ್ರತಿ ಹಂತಕ್ಕೂ ಎಣ್ಣೆ ಹೊಯ್ದು ಹತ್ತಿಯನ್ನು ಇಡಲಾಗುತ್ತೆ. ಅದೇ ಸಮಯಕ್ಕೆ ದೇವಿಯ ಬೆಳ್ಳಿಯ ಪಲ್ಲಕ್ಕಿಯನ್ನು ತಂದು ದೇವಸ್ಥಾನದ ಮುಂಬಾಗಿಲ ಬಳಿ ಇಡಲಾಗುತ್ತೆ. ಸಂಜೆ 6:45ನಿಂದ ದೇವಿಗೆ ಹಲವಾರು ಆರತಿಗಳನ್ನ ಮಾಡಲಾಗುತ್ತೆ. ಆರತಿ ಶುರುವಾಗುವ ಮುಂಚೆ ದೇವಾಲಯದ ಸಿಬ್ಬಂದಿ ದೀಪಸ್ತಂಭದ ಮೇಲೇರಿ ದೀಪಗಳನ್ನ ಬೆಳಗಿಸೋಕೆ ಶುರು ಮಾಡ್ತಾರೆ. ಸಂಜೆಯ ಬೆಳಕಿನಲ್ಲಿ ದೀಪಗಳನ್ನ ಹಚ್ಚೋದನ್ನು ನೋಡ್ಲಿಕ್ಕೆಂದೇ ನೂರಾರು ಜನರು ಭಕ್ತರು ಸೇರೋದು ಇಲ್ಲಿನ ವಿಶೇಷ. ಇದೇ ಸಮಯದಲ್ಲಿ ಇಲ್ಲಿನ ಎಲ್ಲ ದೇವಸ್ಥಾನಗಳಲ್ಲೂ ದೀಪಾರಾಧನೆಯನ್ನು ನಡೆಸಲಾಗುತ್ತೆ. ದೀಪಾರಾಧನೆಯ ನಂತರ ಸಂಜೆ 8 ಗಂಟೆಗೆ ಬಲಿ ಮಂಗಳಾರತಿ ಶುರುವಾಗುತ್ತೆ. 8:15ಕ್ಕೆ ರಾತ್ರಿ ಬಲಿ ಶುರುವಾಗುತ್ತೆ. ಈ ಸಮಯದಲ್ಲಿ ದೇವಿಯ ಮೂರ್ತಿಯನ್ನು ಗರ್ಭಗುಡಿಯಿಂದ ಹೊರತಂದು ದೇವಾಲಯದ ಒಳಾಂಗಣದಲ್ಲಿ ಹಲವಾರು ಸುತ್ತು ಮೆರವಣಿಗೆ ಮಾಡಲಾಗುತ್ತೆ. ಮೊದಲ ಸುತ್ತಿನಲ್ಲಿ ದೇವಿಯ ಮೂರ್ತಿಯನ್ನು ಇಲ್ಲಿನ ಪ್ರಧಾನ ಅರ್ಚಕರು ತಮ್ಮ ತಲೆಯ ಮೇಲೆ ಹೊತ್ಕೊಂಡು ದೇವಾಲಯದ ಸುತ್ತಲೂ ಮೆರವಣಿಗೆ ಮಾಡ್ತಾರೆ. ಎರಡನೇ ಸುತ್ತಿನ ಮೆರವಣಿಗೆಯಲ್ಲಿ ದೇವಿಯ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ಮಲಗಿರುವ ಭಂಗಿಯಲ್ಲಿಟ್ಟು ಮೆರವಣಿಗೆ ಮಾಡಲಾಗುತ್ತೆ. ಮೂರನೇ ಸುತ್ತಿನಲ್ಲಿ ದೇವಿಯ ಮೂರ್ತಿಯನ್ನು ಇನ್ನೊಂದು ಬೆಳ್ಳಿಯ ಪಲ್ಲಕ್ಕಿಯಲ್ಲಿ ಕುಂತಿರುವ ಭಂಗಿಯಲ್ಲಿಟ್ಟು ಮೆರವಣಿಗೆ ಮಾಡಲಾಗುತ್ತೆ. ನಾಲ್ಕನೇ ಸುತ್ತಿನ ಮೆರವಣಿಗೆಯಲ್ಲಿ ದೇವಿಯ ಮೂರ್ತಿಯನ್ನು ಚಿನ್ನದ ರಥದಲ್ಲಿ ಕೂರಿಸಿ ಮೆರವಣಿಗೆ ಮಾಡಲಾಗುತ್ತೆ. ಈ ಸಮಯದಲ್ಲಿ ಭಕ್ತರಿಗೆ ಚಿನ್ನದ ರಥವನ್ನ ಎಳೆಯುವ ಅವಕಾಶ ಕೂಡ ಇರುತ್ತೆ. ವಿಶೇಷ ಸಂದರ್ಭಗಳಲ್ಲಿ 5ನೇ ಸುತ್ತಿನ ಮೆರವಣಿಗೆ ನಡೆಯುತ್ತೆ. ಈ ಸಮಯದಲ್ಲಿ ದೇವಿಯನ್ನು ಮರದ ರಥದಲ್ಲಿ ಕೂರಿಸಿ ಮೆರವಣಿಗೆ ಮಾಡಲಾಗುತ್ತೆ. ಇದಾದ ನಂತರ ಚಿನ್ನದ ರಥೋತ್ಸವವನ್ನು ನಡೆಸಿದ ಭಕ್ತಾದಿಗಳಿಗೆ ಪ್ರಸಾದವನ್ನು ನೀಡಲಾಗುತ್ತೆ. ಈ ರೀತಿ ಇಲ್ಲಿ ಪ್ರತಿದಿನವೂ 3 ಬಾರಿ ದೇವಿಗೆ ಪೂಜೆ ಮತ್ತು ಮೆರವಣಿಗೆ ಮಾಡಲಾಗುತ್ತೆ ಅನ್ನೋದು ವಿಶೇಷ. ಇದನ್ನ ತ್ರಿಕಾಲ ಪೂಜೆ ಅಂತ ಕರೀತಾರೆ. ಬೆಳಗ್ಗೆ 8:15ಕ್ಕೆ ಬೆಳಗಿನ ಪೂಜೆ ಇದ್ರೆ ಮಧ್ಯಾಹ್ನದ ಪೂಜೆ 11:30ಕ್ಕೆ ನಡೆಯುತ್ತೆ. ಮೆರವಣಿಗೆಯ ನಂತರ ದೇವಿಯ ಮೂರ್ತಿಯನ್ನು ಸರಸ್ವತಿ ಮಂಟಪಕ್ಕೆ ಕೊಂಡೊಯ್ದು ಅಲ್ಲಿ ಮತ್ತೊಮ್ಮೆ ಮಂಗಳಾರತಿಯನ್ನು ಮಾಡಲಾಗುತ್ತೆ. ನಂತರ ದೇವಿಯ ಮೂರ್ತಿಯನ್ನು ಗರ್ಭಗುಡಿಗೆ ವಾಪಸ್ಸು ಕೊಂಡೊಯ್ದು 8:45ಕ್ಕೆ ಕಷಾಯ ಮಂಗಳಾರತಿಯನ್ನು ಮಾಡಲಾಗುತ್ತೆ. ಇದೇ ಸಮಯದಲ್ಲಿ ಸಂಕಲ್ಪ ಮಂಟಪದ ಬಳಿ ಭಕ್ತಾದಿಗಳಿಗೆ ಕಷಾಯ ಪ್ರಸಾದವನ್ನು ನೀಡಲಾಗುತ್ತೆ. ಈ ಕಷಾಯವನ್ನ 8 ಅತ್ಯಮೂಲ್ಯ ಔಷಧೀಯ ಗುಣಗಳಿರುವ ಪದಾರ್ಥಗಳನ್ನು ಬೆರೆಸಿ ತಯಾರಿಸಲಾಗುತ್ತೆ. ರಾತ್ರಿ 9ಕ್ಕೆ ಸರಿಯಾಗಿ ದೇವಾಲಯವನ್ನು ಅಂದಿಗೆ ಮುಚ್ಚಲಾಗುತ್ತೆ. ಮರುದಿನ ಬೆಳಗ್ಗೆ 5 ಗಂಟೆಗೆ ಸರಿಯಾಗಿ ದೇವಾಲಯವನ್ನು ತೆಗೆಯಲಾಗುತ್ತೆ. 6 ಗಂಟೆ ಹೊತ್ತಿಗೆ ಅಂದಿನ ಪೂಜೆಗಳು ಶುರುವಾಗ್ತವೆ. ಇದು ಇಲ್ಲಿನ ಸರಾಸರಿ ದಿನಚರಿ. ಪೂಜೆಯ ನಂತರ ಭಕ್ತಾದಿಗಳು ಭೋಜನ ಶಾಲೆಗೆ ಹೋಗಬಹುದು. ಆಫೀಸ್ ರೂಮಿನ ಪಕ್ಕದಲ್ಲಿರುವ ಈ ಬಾಗಿಲಿನ ಮೂಲಕ ನೀವು ಹೋದರೆ ಇಲ್ಲಿನ ಭೋಜನ ಶಾಲೆಗೆ ಬಂದು ಸೇರ್ತೀರಾ. ಇಲ್ಲಿ ಪ್ರತಿದಿನವೂ ಮಧ್ಯಾಹ್ನ ಮತ್ತು ರಾತ್ರಿಯ ಸಮಯಕ್ಕೆ ಭಕ್ತಾದಿಗಳಿಗೆ ಅನ್ನ ಪ್ರಸಾದವನ್ನು ನೀಡಲಾಗುತ್ತೆ. ಅನ್ನ ಪ್ರಸಾದದ ಸಮಯ ಮಧ್ಯಾಹ್ನ 12ರಿಂದ 2:30 ಮತ್ತು ರಾತ್ರಿ 8ರಿಂದ 9:30.
ಇಲ್ಲಿನ ಭೋಜನಾ ಶಾಲೆಯಲ್ಲಿ 2 ದೊಡ್ಡ ಹಾಲ್ಗಳಿವೆ. ಒಂದು ಕಡೆ ಬಫೆ ಪದ್ಧತಿಯಲ್ಲಿ ಅನ್ನಪ್ರಸಾದವನ್ನು ನೀಡಲಾದ್ರೆ ಇನ್ನೊಂದರಲ್ಲಿ ಪ್ರಸಾದವನ್ನು ಬಡಿಸಲಾಗುತ್ತೆ. ನೀವು ಯಾವ ಕಡೆ ಬೇಕಾದರೂ ಪ್ರಸಾದವನ್ನು ಸ್ವೀಕರಿಸಬಹುದು. ಭೋಜನಾ ಶಾಲೆಯಿಂದ ಹೊರಬಂದಾಗ ಅಲ್ಲೇ ಮುಂದೆ ನಾವು ಶ್ರೀ ಚೌಡೇಶ್ವರಿ ದೇವಿಯ ದೇವಸ್ಥಾನವನ್ನು ನೋಡ್ತೀವಿ. ಅಲ್ಲಿಂದ ನಾವು ದೇವಾಲಯದ ಹಿಂಭಾಗಕ್ಕೆ ಬಂದಾಗ ಅಲ್ಲಿ ನಮಗೆ ಸ್ವರ್ಣಮುಖಿ ರಂಗಮಂಟಪ ಸಿಗುತ್ತೆ. ದೇವಾಲಯದ ವಿಶೇಷ ಕಾರ್ಯಕ್ರಮಗಳನ್ನು ಸಾಮಾನ್ಯವಾಗಿ ಇಲ್ಲಿ ನಡೆಸಲಾಗುತ್ತೆ. ಇಲ್ಲಿ ಭಜನೆ ಮತ್ತು ಸಂಗೀತ ಉತ್ಸವಗಳು ಕೂಡ ನಡೀತವೆ. ವೀಕ್ಷಕರೇ, ನಾವೀಗ ಕೊಲ್ಲೂರಿನ ಮೂಕಾಂಬಿಕಾ ದೇವಿಯ ದೇವಸ್ಥಾನವನ್ನು ಸಂಪೂರ್ಣವಾಗಿ ನೋಡಿ ಆಯಿತು. ಈಗ ಕೊಲ್ಲೂರಿನ ವಿಹಂಗಮವಾದ ಡ್ರೋನ್ ವಿಡಿಯೋಗಳನ್ನು ನೋಡ್ತಾ ಇದರ ಹಿಂದಿನ ಇತಿಹಾಸವನ್ನು ತಿಳಿಯೋಣ. ಕೊಲ್ಲೂರಿನ ಇತಿಹಾಸವನ್ನು ನಾವು ನೋಡ್ತಾ ಹೋದರೆ ಇದರ ಮೂಲ ಕಥೆ ಸ್ಕಂದ ಪುರಾಣದಲ್ಲಿ ಉಲ್ಲೇಖಗೊಂಡಿದೆ. ಸ್ಕಂದ ಪುರಾಣದ ಪ್ರಕಾರ ಕೊಲ್ಲೂರಿನ ಮೊದಲ ಹೆಸರು ಮಹಾರಣ್ಯಪುರ. ಕೋಲಾ ಮಹರ್ಷಿಯು ಈ ಸ್ಥಳದಲ್ಲಿ ತಪಸ್ಸು ಮಾಡಿದ ಕಾರಣದಿಂದಾಗಿ ಇದಕ್ಕೆ ಕೋಲಾಪುರ ಅನ್ನೋ ಹೆಸರು ಬಂತು. ನಂತರ ಅದು ಕೊಲ್ಲೂರು ಎಂದು ಬದಲಾಯಿತು. ಒಂದು ದಿನ ಕೋಲಾ ಮಹರ್ಷಿಗಳು ಕೊಲ್ಲೂರಿನ ಮೇಲೆ ಹಾದು ಹೋಗ್ತಾ ಇರುವಾಗ ಹಸುವೊಂದು ತನ್ನ ಕೆಚ್ಚಲಿನಿಂದ ಲಿಂಗವೊಂದಕ್ಕೆ ಹಾಲಿನ ಅಭಿಷೇಕಗೈಯುತ್ತಿರುವುದನ್ನು ಕಂಡು ಚಕಿತರಾಗ್ತಾರೆ. ಅದು ಸಾಮಾನ್ಯ ಲಿಂಗವಲ್ಲ ಎಂದರಿತ ಕೋಲಾ ಮಹರ್ಷಿಗಳು ಆ ಲಿಂಗಕ್ಕೆ ಪ್ರತಿದಿನವೂ ಪೂಜೆ ಮಾಡುತ್ತಾ ಅದರ ಬಳಿಯೇ ಕುಳಿತು ಶಿವಪರಮಾತ್ಮನನ್ನು ಕುರಿತು ತಪಸ್ ಮಾಡ್ತಾರೆ. ಹಲವಾರು ವರ್ಷಗಳ ನಂತರ ಶಿವಪರಮಾತ್ಮನು ಕೋಲಾ ಮಹರ್ಷಿಗಳ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿ ಮುಂದೊಂದು ದಿನ ದೇವಿ ಆದಿಪರಾಶಕ್ತಿಯು ಮಹರ್ಷಿಯು ಪೂಜೆ ಮಾಡ್ತಾ ಇರುವ ಲಿಂಗದಲ್ಲಿ ಐಕ್ಯಳಾಗಿ ಆ ತಪೋಭೂಮಿಯನ್ನು ಪವಿತ್ರಗೈವಳೆಂದು ಆಶೀರ್ವದಿಸ್ತಾನೆ. ಮುಂದೊಂದು ದಿನ ದಾನವರ ರಾಜನಾದ ಕಂಹಾಸುರನು ದಾನವರ ಗುರುಗಳಾದ ಶುಕ್ರಾಚಾರ್ಯರಿಂದ ಮಂತ್ರೋಪದೇಶವನ್ನು ಪಡೆದು ಬ್ರಹ್ಮದೇವನನ್ನು ಕುರಿತು ಘೋರ ತಪಸ್ಸು ಮಾಡಿ ಯಾವ ಪುರುಷರಿಂದಲೂ ತನಗೆ ಮರಣ ಬರಬಾರದೆಂಬ ವರವನ್ನು ಪಡಿತಾನೆ. ವರವನ್ನ ಪಡೆದ ನಂತರ ಕಂಹಾಸುರನು ತ್ರಿಲೋಕಗಳಲ್ಲಿಯೂ ಹಿಂಸೆ ಅನ್ಯಾಯಗಳನ್ನು ಎಸಗುತ್ತಾ ಲೋಕಕ್ಕೆ ಕಂಟಕನಾಗ್ತಾನೆ. ಆಗ ದೇವತೆಗಳೆಲ್ಲ ಸೇರಿ ದೇವಿ ಆದಿಪರಾಶಕ್ತಿಯ ಬಳಿ ಬಂದು ಕಂಹಾಸುರನ ಅಟ್ಟಹಾಸವನ್ನು ನಿಲ್ಲಿಸಿ ಲೋಕ ಕಲ್ಯಾಣ ಮಾಡಬೇಕೆಂದು ಬೇಡಿಕೊಳ್ತಾರೆ. ಶುಕ್ರಾಚಾರ್ಯರು ಇದನ್ನು ತಮ್ಮ ದಿವ್ಯ ದೃಷ್ಟಿಯಿಂದ ಅರಿತು ಕಂಹಾಸುರನನ್ನು ಕರೆದು, ನಿನಗೆ ಆದಿಪರಾಶಕ್ತಿಯಿಂದ ಅಪಾಯವಿದೆ. ನೀನು ಬ್ರಹ್ಮದೇವನನ್ನು ಕುರಿತು ತಪಸ್ ಮಾಡಿ ತನಗೆ ಯಾರಿಂದಲೂ ಮರಣ ಬರಬಾರದೆಂದು ಕೇಳಿ ಅಮರತ್ವವನ್ನು ಪಡಿ ಎಂದು ಆದೇಶಿಸುತ್ತಾರೆ. ಅದರ ಪ್ರಕಾರ ಕಂಹಾಸುರನು ಋಷ್ಯಮುಖ ಪರ್ವತದಲ್ಲಿ ಬ್ರಹ್ಮದೇವನನ್ನು ಕುರಿತು ಮತ್ತೆ ಘೋರ ತಪಸ್ಸನ್ನು ಮಾಡ್ತಾನೆ. ಕಂಹಾಸುರನ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವನು ಅವನ ಮುಂದೆ ಪ್ರತ್ಯಕ್ಷನಾಗ್ತಾನೆ. ಆಗ ಕಂಹಾಸುರನಿಗೆ ಅಮರತ್ವ ದೊರೆತರೆ ಅವನನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ ಎಂದರಿತ ನಾರದ ಮುನಿಗಳು ದೇವಿ ಸರಸ್ವತಿಯ ಮೊರೆ ಹೋಗ್ತಾರೆ. ವೀಕ್ಷಕರೇ, ನಾವಿಲ್ಲಿ ಗಮನಿಸಬೇಕಾದ್ದೇನು ಅಂದರೆ, ಪುರಾಣದ ಪ್ರಕಾರ ನಾಲಿಗೆಯ ಅಧಿದೇವತೆ ಸರಸ್ವತಿ ದೇವಿ. ಸರಸ್ವತಿ ದೇವಿಯ ಕೃಪೆ ಇಲ್ಲದೆ ನಮಗೆ ಮಾತನಾಡಲು ಆಗೋದಿಲ್ಲ. ಹಾಗಾಗಿ ನಾರದರು ಸರಸ್ವತಿ ದೇವಿಗೆ, ನೀವು ಕೇವಲ 3.25 ಗಳಿಗೆ ಕಂಹಾಸುರನ ನಾಲಿಗೆಯಿಂದ ಹೊರಗೆ ಬಂದ್ಬಿಡಿ, ಅವನು ಏನು ವರ ಕೇಳಿಕೊಳ್ತಾನೋ ಕೇಳಿಕೊಳ್ಳಿ ಎಂದು ಉಪಾಯ ಕೊಡ್ತಾರೆ. ಅದರಂತೆ ಬ್ರಹ್ಮದೇವನು ಕಂಹಾಸುರನ ಮುಂದೆ ಪ್ರತ್ಯಕ್ಷನಾಗಿ ಏನು ವರ ಬೇಕು ಅಂತ ಕೇಳಿದಾಗ ಸರಸ್ವತಿ ದೇವಿಯು ಅವನ ನಾಲಿಗೆಯಿಂದ ಹೊರಗೆ ಬಂದುಬಿಡ್ತಾಳೆ. ಅದರಿಂದ ಕಂಹಾಸುರನಿಗೆ ಮಾತನಾಡೋಕೆ ಸಾಧ್ಯವಾಗಲ್ಲ. ಬ್ರಹ್ಮದೇವ ಎಷ್ಟು ಬಾರಿ ನಿನಗೆ ಏನು ವರ ಬೇಕು ಅಂತ ಕೇಳಿದ್ರೂ ಕಂಹಾಸುರ ಮೂಕನಂತೆ ನಿಂತದ್ದು ಕಂಡು ಕೋಪದಿಂದ ನೀನು ಇನ್ಮೇಲೆ ಹೀಗೆ ಮೂಕನಾಗೇ ಇರು ಎಂದು ಶಾಪ ಕೊಟ್ಟುಬಿಡ್ತಾರೆ. ಅಂದಿನಿಂದ ಕಂಹಾಸುರ ಮೂಕನಾಗಿ ಮೂಕಾಸುರ ಎಂಬ ನಾಮಾಂಕಿತದಿಂದ ಕರೆಯಲ್ಪಡ್ತಾನೆ. ಕೊನೆಗೆ ನಾರದರ ತಂತ್ರ ಮೂಕಾಸುರನಿಗೆ ಗೊತ್ತಾದಾಗ ಅವನು ಮತ್ತಷ್ಟು ಕುಪಿತನಾಗಿ ತ್ರಿಲೋಕಗಳಲ್ಲೂ ಅತ್ಯಂತ ಹೀನ ಕೃತ್ಯಗಳನ್ನ ನಡೆಸಲು ಶುರು ಮಾಡ್ತಾನೆ.
ಅವನ ಪಾಪಕೃತ್ಯಗಳನ್ನು ಕಂಡ ಆದಿಪರಾಶಕ್ತಿಯು 33 ಕೋಟಿ ದೇವತೆಗಳ ಶಕ್ತಿಯನ್ನು ತನ್ನಲ್ಲಿ ಆಹ್ವಾನಿಸಿಕೊಂಡು ಸಿಂಹವಾಹಿನಿಯಾಗಿ ಶುಕ್ಲ ಪಕ್ಷದ ಅಷ್ಟಮಿಯ ದಿನ ಕೊಡಚಾದ್ರಿ ಬೆಟ್ಟದ ಮೇಲೆ ಮೂಕಾಸುರನ ಸಂಹಾರ ಮಾಡ್ತಾಳೆ. ಹೀಗೆ ಮೂಕಾಸುರನನ್ನು ಸಂಹಾರ ಮಾಡಿದ್ದರಿಂದ ದೇವಿಯು ಮೂಕಾಂಬಿಕೆ ಎನ್ನುವ ನಾಮಾಂಕಿತದಿಂದ ವಿಶ್ವ ಪ್ರಸಿದ್ಧಿಯಾಗ್ತಾಳೆ. ನಂತರ ಕೋಲ ಮಹರ್ಷಿಗೆ ಶಿವಪರಮಾತ್ಮನು ಹೇಳಿದ ಮಾತಿನಂತೆ ಕೋಲ ಮಹರ್ಷಿಗಳು ಪೂಜಿಸುತ್ತಿದ್ದ ಲಿಂಗದಲ್ಲಿ ಲೀರ್ಣಳಾಗ್ತಾಳೆ. ಸ್ಕಂದ ಪುರಾಣದ ಪ್ರಕಾರ ಮೂಕಾಂಬಿಕಾ ದೇವಿಯು ಮೂಕಾಸುರನನ್ನು ಸಂಹಾರ ಮಾಡಿದ ನಂತರ ಇಲ್ಲಿ ಮಾರಣ ಹೋಮವನ್ನು ನಡೆಸ್ತಾಳೆ. ಮೂಕಾಸುರನನ್ನು ವಧಿಸಿದ ನಂತರ ದೇವಿಯು ಅವನ ಆತ್ಮಕ್ಕೆ ದೈವತ್ವವನ್ನು ದಯಪಾಲಿಸಿ ಅವನನ್ನು ಬ್ರಹ್ಮಲಿಂಗೇಶ್ವರ ಎಂಬ ಹೆಸರಿನಿಂದ ಪೂಜಿಸಲ್ಪಡು ಎಂದು ಆಶೀರ್ವದಿಸ್ತಾಳೆ. ಈ ಬ್ರಹ್ಮಲಿಂಗೇಶ್ವರನ ದೇವಾಲಯವು ಕೊಲ್ಲೂರಿನಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರುವ ಮಾರಣಕಟ್ಟೆ ಎನ್ನುವ ಸ್ಥಳದಲ್ಲಿದೆ. ವೀಕ್ಷಕರೇ, ಇಲ್ಲಿನ ಮತ್ತೊಂದು ವಿಶೇಷವೇನೆಂದರೆ ಮೂಕಾಂಬಿಕಾ ದೇವಿಯು 33 ಕೋಟಿ ದೇವತೆಗಳ ಶಕ್ತಿಯನ್ನೆಲ್ಲ ತನ್ನಲ್ಲೇ ಆಹ್ವಾನಿಸಿಕೊಂಡಿದ್ರಿಂದ ಇಲ್ಲಿಗೆ ಬಂದು ದೇವಿಯ ದರ್ಶನ ಪಡೆದರೆ ಎಲ್ಲ ದೇವತೆಗಳನ್ನು ಒಮ್ಮೆಲೆ ದರ್ಶನ ಮಾಡಿದ ಪುಣ್ಯ ಪಡಿತೀವಿ ಎಂದು ನಂಬಲಾಗುತ್ತೆ. ಹಲವಾರು ಶತಮಾನಗಳ ನಂತರ ಶ್ರೀ ಆದಿಶಂಕರರು ದೇವಿಯ ಉದ್ಭವ ಲಿಂಗದ ಬಗ್ಗೆ ಅರಿತು ಒಬ್ಬ ಭಕ್ತರಾಗಿ ಕೊಲ್ಲೂರಿಗೆ ಭೇಟಿ ಕೊಡ್ತಾರೆ. ಮಹಾನ್ ಜ್ಞಾನಿಯಾದ ಅವರಿಗೆ ದೇವಿಯ ದಿವ್ಯ ಸ್ವರೂಪದ ದರ್ಶನವಾಗುತ್ತೆ. ಆಗ ಶಂಕರರು ದೇವಿಯ ಆ ದಿವ್ಯ ಸ್ವರೂಪದ ವಿಗ್ರಹವನ್ನು ಮಾಡಿಸಿ ಗರ್ಭಗುಡಿಯಲ್ಲಿ ಶ್ರೀಚಕ್ರದ ಮೇಲೆ ಪ್ರತಿಷ್ಠಾಪಿಸ್ತಾರೆ. ಶಂಕರರು ಸೌಂದರ್ಯ ಲಹರಿಯನ್ನು ಇದೇ ಶ್ರೀ ಕ್ಷೇತ್ರದಲ್ಲಿ ಬರೆದಿದ್ದು ಅನ್ನೋದು ವಿಶೇಷ. ಫಾಲ್ಗುಣ ಮಾಸದ ರಥೋತ್ಸವ ಮತ್ತು ಅಶ್ವಿನಿ ಮಾಸದ ನವರಾತ್ರಿಯು ಈ ದೇವಾಲಯದ ಪ್ರಮುಖ ಹಬ್ಬಗಳಾಗಿದೆ. ಈ ದೇವಾಲಯವು ಕರ್ನಾಟಕದಲ್ಲಿ ನೆಲೆಗೊಂಡಿದ್ರೂ ಇಲ್ಲಿಗೆ ನೆರೆಯ ರಾಜ್ಯ ಕೇರಳದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಇದಕ್ಕೆ ಮೂಲ ಕಾರಣ ವಿದ್ಯಾರಂಭ ಸೇವೆ ಎಂದು ಹಲವಾರು ಪತ್ರಿಕೆಗಳು ತಿಳಿಸಿವೆ. ಧರ್ಮ ಮತ್ತು ಜಾತಿಯನ್ನು ಲೆಕ್ಕಿಸದೆ ಕೇರಳಿಗರು ಭೇಟಿ ನೀಡುವ ಅತ್ಯಂತ ಜನಪ್ರಿಯ ದೇವಾಲಯಗಳಲ್ಲಿ ಕೊಲ್ಲೂರು ಕೂಡ ಒಂದು. ಪ್ರಿಯ ವೀಕ್ಷಕರೇ, ಇದು ಕೊಲ್ಲೂರು ಮೂಕಾಂಬಿಕಾ ದೇವಿಯ ದೇವಸ್ಥಾನದ ಸಮಗ್ರ ಚಿತ್ರಣ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸುಂದರವಾದ ತಾಣದಲ್ಲಿ ಭೇಟಿಯಾಗೋಣ. ನಮಸ್ಕಾರ.